ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಇವತ್ತು ಯಾಕೆ ಸರ್ ಇನ್ನ 9 ಜನ ಬಂದಿದ್ದಾರೆ? ಮಾಡಿ ಎಲ್ಲ ಕೆಲಸಗಳೆಲ್ಲ ಇರ್ತಾರೆ. ಟಿಫನ್ ಲೇಟ್ ಆಗಿದೆ, ಕಮೆಂಟ್ಸ್ ಮಾಡೋಣ ಮಾಡಿ. ಓಕೆ ಸರ್. ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ ಹಾಗೂ ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತ ಎಲ್ಲಾ ಗುರುಗಳಿಗೂ ಮತ್ತು ನಮ್ಮನ್ನೆಲ್ಲರನ್ನು ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನನ್ನ ವಂದನೆಗಳನ್ನು, ಹೃದಯಪೂರ್ವ ವಂದನೆಗಳನ್ನು ಅರ್ಪಿಸುತ್ತಾ, ಇಂದು ಧ್ಯಾನಕ್ಕೆ ವಿದ್ಯೆಯನ್ನು ಹೇಳಿಕೊಟ್ಟಂತ ಎಲ್ಲಾ ಗುರುಗಳು ಮತ್ತು ಹಾಸ್ಟೆಲ್ ಮಾಸ್ಟರ್ಸ್ ಗಳೆಲ್ಲರೂ ನಮ್ಮ ಜೊತೆ ಬಂದು ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇಂದು 6ನೇ ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ವೆಂಕಟರಮಣ್ ಸರ್ ಅನ್ನು ಸ್ವಾಗತಿಸೋಣ. ಮಾಸ್ಟರ್ಸ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ಧ್ಯಾನ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಅವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಗುರುಜಿಗಳಿಗೂ ಪತ್ರಿಜಿ ಸರ್ಗೂ ಪ್ರಕೃತಿ ಮಾತೆಗೂ ಹಾಗೂ ಎಲ್ಲಾ ಗುರುಗಳಿಗೂ ಮತ್ತು ನಮ್ಮ ಜನ್ಮದಾತರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸೋಣ. ಮಿತ್ರರೇ, ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಈಗ 1 ಗ್ಲಾಸ್ ನೀರು ಕುಡಿರಿ. 1 ಗ್ಲಾಸ್ ನೀರು ಕುಡಿದು 1 ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಪಿರಮಿಡ್ಸ್ ಕ್ಯಾಪ್ನ ಹಾಕೊಳ್ಳಿ. ಇಲ್ದವರು ಹಂಗೆ ಕೂತ್ಕೊಳ್ಳಿ. ಇಲ್ಲ ಪಿರಮಿಡ್ ಇದ್ರೆ ಪಿರಮಿಡ್ ಅಲ್ಲಿ ಕೂತ್ಕೊಳ್ಳಿ. ಎಲ್ಲಾ ಸಮಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀರಾ? ದಿನಾ ಧ್ಯಾನ ಮಾಡುವಂತ ಸ್ಥಳದಲ್ಲಿ ಕೂತಿದ್ದೀರಾ? ಸಂಪೂರ್ಣವಾಗಿ ನಿಮಗೆ ಈಗ ಕೇವಲ ಧ್ಯಾನ ಒಂದೇ ಎನ್ನುವ ಏಕಾಗ್ರತೆಯಿಂದ ಕೂತ್ಕೊಂಡಿದ್ದೀರಾ? ನಿಮ್ಮ ಬೆನ್ನು ನೇರ ಇರಲಿ, ನಿಮ್ಮ ಕುತ್ತಿಗೆ ನೇರ ಇರಲಿ. ಎಲ್ಲರೂ ಮೊದಲಿಗೆ 3 ಬಾರಿ ದೀರ್ಘವಾಗಿ ಶ್ವಾಸ ತಗೋಣ ಮಿತ್ರರೇ. ಧ್ಯಾನ ಮುದ್ರೆಯಲ್ಲಿ ಇಟ್ಕೊಂಡು 3 ಬಾರಿ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ದೀರ್ಘವಾಗಿ ನಾಭಿವರೆಗೂ ಶ್ವಾಸ ಹೋಗ್ಬೇಕು. 3 ಬಾರಿ ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಮತ್ತೊಂದು ಬಾರಿ ತಗೊಳ್ಳಿ. ಈಗ ಎಲ್ಲರೂ ಅಂಜಲಿ ಮುದ್ರೆ ಮಾಡ್ಕೋಣ. ಯಾಕಂದ್ರೆ ಮನಸ್ಸು ಚಂಚಲವಾಗ್ತಾ ಇದೆ. ಅದಕ್ಕೋಸ್ಕರ ಧ್ಯಾನದೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆಯೊಂದಿಗೆ ಧ್ಯಾನನ ಪ್ರಾರಂಭಿಸೋಣ. ಎಲ್ಲರೂ ಅಂಜಲಿ ಮುದ್ರೆ ಇಟ್ಕೊಳ್ಳಿ. ಅಂಜಲಿ ಮುದ್ರೆ ಇಟ್ಕೊಂಡು ನಾವು ಈಗ ಧ್ಯಾನ ಪ್ರಾರ್ಥನೆಯನ್ನು ಮಾಡೋಣ. ಸಹನಾವವತು ಸಹನೋ ಗುಣತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಿತ್ರರೇ, ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಕೈಗಳನ್ನ ಧ್ಯಾನ ಮುದ್ರೆಗೆ ತಗೊಂಬನ್ನಿ. ಕೈಗಳು ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಧ್ಯಾನ ಮುದ್ರೆಗೆ ತಗೊಂಬನ್ನಿ. ಎಲ್ಲರೂ ಬೆನ್ನು ನೇರ ಮಾಡ್ಕೊಳ್ಳಿ. ನಿಮ್ಮ ಕುತ್ತಿಗೆ ನೇರ ಮಾಡ್ಕೊಳ್ಳಿ. ಈಗ ಕಣ್ಣು ಮುಚ್ಚಿ. ಮತ್ತೆ ನಿಮಗೆ ಯಾವುದೇ ರೀತಿಯಾದ ಆಲೋಚನೆಗಳು ಬರಬಾರ್ದು. ಈಗ ನಾವು ಆನಾಪಾನಸತಿ ಧ್ಯಾನಕ್ಕೆ ಹೋಗೋಣ. 3 ಬಾರಿ ದೀರ್ಘವಾಗಿ ಓಂಕಾರ ಮಾಡುತ್ತಾ ನಮ್ಮ ಶ್ವಾಸವನ್ನು ಗಮನಿಸೋಕೆ ನಾವು ಮುಂದುವರೆಯೋಣ ಮಿತ್ರರೇ. ಈಗ ಕಣ್ಣು ಮುಚ್ಚಿ 3 ಬಾರಿ ಓಂಕಾರ ಮಾಡಿ. ಓ ಪ್ರಶಾಂತ ವಾತಾವರಣದಲ್ಲಿ ನಿರ್ಮಲವಾದ ಮನಸ್ಸಿನಿಂದ ನಾವು ಧ್ಯಾನವನ್ನು ಮುಂದುವರಿಸೋಣ.
ನಮ್ಮ ಶ್ವಾಸವನ್ನು ನಾವು ಗಮನಿಸುವುದೇ ನಮ್ಮ ಧ್ಯಾನ. ಕೇವಲ ನಮ್ಮ ಉಚ್ಛ್ವಾಸ ನಿಶ್ವಾಸ, ಪೂರಕ ಮತ್ತು ರೇಚಕ ಆ ಶ್ವಾಸವನ್ನು ಗಮನಿಸುತ್ತಾ ನಾವು ಆಳವಾದ ಧ್ಯಾನಕ್ಕೆ ಹೋಗೋಣ ಮಿತ್ರರೇ. ಈಗ ಸಂಗೀತದೊಂದಿಗೆ ನಾವು ಈ ಧ್ಯಾನವನ್ನು ಮುಂದುವರಿಸೋಣ. ಮತ್ತೆ ನನ್ನ ಧ್ವನಿ ಕೇಳುವವರೆಗೂ ಯಾರು ಮುದ್ರೆಯನ್ನು ಬಿಡಬೇಡಿ, ಕಣ್ಣು ತೆಗಿಬೇಡಿ. ಆದಷ್ಟು ದೀರ್ಘವಾಗಿ ಧ್ಯಾನಕ್ಕೆ ಹೋಗ್ತಾ ನಿಮ್ಮ ಶ್ವಾಸದ ಏರುಗಳನ್ನು ಗಮನಿಸ್ತಾ ಹೋಗೋಣ. ನಿಮ್ಮ ಶ್ವಾಸದ ತಣ್ಣನೆಯ ಮತ್ತು ಬೆಚ್ಚನೆಯ ಅನುಭವವನ್ನು ನಾವು ಪಡೆಯೋಣ ಮಿತ್ರರೇ. ಮೇಡಮ್, ಮ್ಯೂಸಿಕ್ ನ ಸ್ಟಾರ್ಟ್ ಮಾಡಿ. 12:20ಕ್ಕೆ ಮ್ಯೂಸಿಕ್ ನ ನಿಲ್ಲಿಸಿ ಮೇಡಮ್. ಓಕೆ ಸರ್. ಥ್ಯಾಂಕ್ ಯು. ಈಗ ನಾವು ಸಂಗೀತವನ್ನು ಆಲಿಸುತ್ತಾ ನಮ್ಮ ಧ್ಯಾನವನ್ನು ಮುಂದುವರಿಸೋಣ ಮಿತ್ರರೇ.
ಮಿತ್ರರೇ, ಮೌನ ಧ್ಯಾನಕ್ಕೆ ಶರಣಾಗೋಣ. ಅದ್ಭುತವಾದ ಮೌನ ಧ್ಯಾನವನ್ನು ಮುಂದುವರಿಸೋಣ. ಯಾರು ನಿದ್ರೆಯನ್ನು ಬಿಡಬೇಡಿ, ಕಣ್ಣು ತೆರೆಯಬಾರದು. ನಿಮ್ಮ ಶ್ವಾಸವನ್ನ ಏಕಾಗ್ರತೆಯಿಂದ ಗಮನಿಸ್ತಾ ನೋಡಿ. ದೀರ್ಘವಾದ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದೀವಿ. ರಮಣೀಯವಾದ ಹಸಿರಿನ ಪ್ರಕೃತಿಯಲ್ಲಿ ನಾವು ಒಬ್ಬರೇ ಕುಂತು ಏಕಾಗ್ರತೆಯಿಂದ ಧ್ಯಾನ ಮಾಡ್ತಾ ಇದ್ದೀವಿ. ಅದ್ಭುತವಾದ ಧ್ಯಾನದಿಂದ ನಮಗೆ ವಿಶ್ವದ ಯೂನಿವರ್ಸಲ್ಲಿಂದ ಅದ್ಭುತವಾದ ಶಕ್ತಿಯನ್ನು ನಮ್ಮಲ್ಲಿ ಪ್ರವೇಶಿಸ್ತಾ ಇದೆ. ಆ ಶಕ್ತಿ ನಮ್ಮ ದೇಹದ ಅಣುವಿನಲ್ಲಿ ಹರಿತಾ ಇದೆ. ಇಂತಹ ಪ್ರಶಾಂತವಾದ ವಾತಾವರಣದಲ್ಲಿ ಏಕಾಗ್ರತೆಯಿಂದ ನಿರ್ಮಲ ಮನಸ್ಸಿನಿಂದ ನಮ್ಮ ಶ್ವಾಸವನ್ನ ನಾವು ಗಮನಿಸುತ್ತಾ ಆಳವಾದ ಧ್ಯಾನದಲ್ಲಿದ್ದೇವೆ. ಮೌನ ಧ್ಯಾನ ಅದ್ಭುತವಾದ ಧ್ಯಾನ. ಪ್ರಶಾಂತವಾದ ವಾತಾವರಣದಲ್ಲಿ ಅತಿ ರಮ್ಯವಾಗಿ ಅರಳಿರುವಂತಹ ಹೂಗಳ ಮಧ್ಯೆ ಸುಮಧುರವಾದ ದುಂಬೆಗಳ ಝೀಂಕಾರದಲ್ಲಿ ಪರಿಮಳವನ್ನು ಸುತ್ತಲೂ ಹರಡಿರುವ ಹೂಗಳ ಮಧ್ಯೆ ಏಕಾಗ್ರತೆಯಿಂದ ನಮ್ಮ ಧ್ಯಾನವನ್ನ ಆಳವಾಗಿ ಹೋಗ್ತಾ ಇದ್ದೀವಿ. ಆಳವಾದ ಧ್ಯಾನ ಅತೀ ಉತ್ತಮವಾದ ಧ್ಯಾನ ಮಿತ್ರರೇ.
ಅದ್ಭುತವಾದ ಮೌನ ಧ್ಯಾನವನ್ನು ಮುಂದುವರಿಸಲು ನಮಗೆ ಇನ್ನ ಕೇವಲ 5 ನಿಮಿಷಗಳ ಕಾಲಾವಕಾಶವಿರುತ್ತದೆ. ಈ ರಮಣೀಯವಾದ ಸ್ಥಳದಲ್ಲಿ ಇಂತಹ ಆಳವಾದ ಧ್ಯಾನವನ್ನು ಮುಂದುವರಿಸಲು ನಮಗೆ ಇನ್ನು 5 ನಿಮಿಷಗಳ ಕಾಲಾವಕಾಶ. ಈ ಅದ್ಭುತವಾದ ಅವಕಾಶವನ್ನ ನಾವು ಉತ್ತಮವಾಗಿ ಉಪಯೋಗಿಸೋಣ. ಮೌನ ಧ್ಯಾನವನ್ನು ಮೌನವಾಗಿ ಏಕಾಗ್ರತೆಯಿಂದ ಏಕಚಿತ್ತದಿಂದ ಆಳವಾಗಿ ಮುಂದುವರಿಸೋಣ. ಈ ಒಂದು ಮೌನ ಧ್ಯಾನವನ್ನು ಮುಂದುವರಿಸಲು ನಮಗೆ ಇನ್ನ ಕೇವಲ 1 ನಿಮಿಷದ ಕಾಲಾವಕಾಶವಿರುತ್ತದೆ. ಈ ಮೌನ ಧ್ಯಾನವನ್ನು ಮುಂದುವರಿಸಲು ಕೇವಲ 1 ನಿಮಿಷದ ಕಾಲಾವಕಾಶವಿದೆ. ಅದ್ಭುತವಾದ ಆಳವಾದ ಧ್ಯಾನದಲ್ಲಿ ಮುಂದುವರಿತಾ ಇದ್ದೀವಿ. ಇನ್ನು ನಾವು ಸಹಜ ಸ್ಥಿತಿಗೆ ಮರಳಲು ಕೇವಲ 30
30 ಸೆಕೆಂಡ್ಗಳ ಕಾಲಾವಕಾಶ. 30 ಸೆಕೆಂಡ್ಗಳ ಕಾಲಾವಕಾಶವಿದೆ. ಇನ್ನು ನಮಗೆ ಕೇವಲ 10 ಸೆಕೆಂಡ್ಗಳ ಕಾಲಾವಕಾಶವಿರುತ್ತದೆ. 10 ಸೆಕೆಂಡ್ಗಳ ಕಾಲಾವಕಾಶವಿದೆ ಈ ಒಂದು ಧ್ಯಾನವನ್ನು ಮುಂದುವರಿಸಲು. ಇನ್ನು 5 ಸೆಕೆಂಡ್ಗಳ ಕಾಲಾವಕಾಶವಿದೆ. 5 ಸೆಕೆಂಡ್ಗಳ ಕಾಲಾವಕಾಶ. 5, 4, 3, 2, 1, 0. ಈಗ ನೀವು ನಿಧಾನವಾಗಿ ಕೈ ನಡೆಸಿ ಕೈನ ಕಣ್ಣುಗಳ ಮೇಲೆ ತಗೊಂಡು ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಹಂಗೆ ಇರಿ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನು ತೆಗೆಯುತ್ತಾ ನಿಮ್ಮ ಹಸ್ತಗಳನ್ನ ಕಣ್ಣು ಬಿಟ್ಟು ನೋಡಿ. ಈಗ ನಿಧಾನ ಕೈಗಳನ್ನ ಸ್ವಲ್ಪ ಉಜ್ಜಿ ಆ ಶಾಖವನ್ನ ನಿಮ್ಮ ಕಣ್ಣುಗಳಿಗೆ ಕೊಡಿ. ಮತ್ತೆ ಕಿವಿಗಳಿಗೆ ಹಾಗೂ ತಲೆಯ ಭಾಗ ನಿಮ್ಮ ದೇಹದ ಎಲ್ಲಾ ಅಂಗಾಂಗಕ್ಕೂ ಸ್ಪರ್ಶ ಮಾಡುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಇಂಥ ಅದ್ಭುತವಾದಂತಹ ಧ್ಯಾನವನ್ನು ಮಾಡಿದ್ದೇವೆ. ಈಗ ಒಂದು ಗ್ಲಾಸ್ ನೀರು ಕುಡಿರಿ. ನೀವು ಇಟ್ಟಿರುವಂತ ನೀರನ್ನು ಕುಡಿರಿ. ಮುಂದೆ ಈ ಒಂದು ಅದ್ಭುತ ಅವಕಾಶವನ್ನು ಕಲಿಸಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ಗೆ ಹಾಗೂ ಇವತ್ತು ಇಷ್ಟು ಸಮಯದವರೆಗೂ ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡಲು ಅವಕಾಶ ನೀಡಿದಂತ ನಮ್ಮ ದೇಹಕ್ಕೆ ಎಲ್ಲರೂ ವಂದಿಸುತ್ತಾ ಎಲ್ಲಾ ಸಹಜ ಸ್ಥಿತಿಗೆ ಬನ್ನಿ. ಎಲ್ಲರಿಗೂ ಧನ್ಯವಾದಗಳು ಮಿತ್ರರೇ. ಥ್ಯಾಂಕ್ ಯು. ಎಲ್ಲರೂ ಭಾರಿ ಅದ್ಭುತವಾಗಿ ಧ್ಯಾನವನ್ನ ಮಾಡಿದ. ಇದನ್ನ ನಮ್ಮ ಮನಸ್ಸು ಒಂಥರ ಹುಚ್ಚು ಕುದುರೆ ಹಿಂಗೆ ಕರ್ಕೊಂಬಂದು ಕಟ್ಟ ಹಾಕಿ ಒಂದೇ ಜಾಗದಲ್ಲಿ ಕುಂಡ್ರಿಸ್ಬೇಕು. ಅವಾಗಲೇ ಈ ಧ್ಯಾನ ನಮ್ಗೆ ಕೈ ಹಿಡಿಯೋದು. ಅದನ್ನ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಂಡ್ರೆ ಒಳ್ಳೇದು. ಈಗ ದಿನಕ್ಕೊಂದು ಮುದ್ರೆ ಅನ್ನುವ ವಿಚಾರದಲ್ಲಿ ಒಂದು ಮುದ್ರೆನ, ಯಾಕಂದ್ರೆ ನಾಳೆ ಎಲ್ಲರೂ ಭಕ್ತಿ ಭಾವದಿಂದ ಮಹಾ ವರಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾ ಇದ್ದೀರಾ. ಆ ದೇವಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಒಂದು ಮುದ್ರೆನ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಎಲ್ಲರೂ ಗಮನ ಕೊಟ್ಟು ನೋಡಿ. ಈಗ ನೀವು ಅಂಜಲಿ ಮುದ್ರೆ ಅಂದ್ರೆ ಈ ರೀತಿ ಇಟ್ಕೊಂತೀರಾ. ಆದ್ರೆ ಕಮಲ ಮುದ್ರೆ ಅಂದ್ರೆ ಯಾವ ರೀತಿ ಇಟ್ಕೊಂತೀರಾ? ಇದನ್ನ ಎಲ್ಲಾ ಬೆರಳುಗಳನ್ನ ಹಿಂಗ್ ತೆಗೆದು ನಿಮ್ಮ ಕಿವಿ ಬೆರಳು ಹೆಬ್ಬೆರಳು ಮಾತ್ರ ಈ ರೀತಿ ಇರ್ಬೇಕು. ಇದು ಕಮಲದ ಬೆರಳು. ಇದನ್ನ ಈ ರೀತಿ ಮುದ್ರೆ ಈ ರೀತಿ ನಿಮ್ಮ ಹೃದಯದ ಹತ್ರ ಅನಾಹತ ಚಕ್ರದ ಹತ್ರ ಇಟ್ಕೋಬೇಕು. ಇಟ್ಕೊಂಡು ಹೃದಯದ ಹತ್ರ ಇಟ್ಕೋಬೇಕು. ಕೆಳಗಡೆ ಕೈನ ಕೆಳಗಡೆ ಮಾಡ್ಕೊಂಡು ಈ ರೀತಿ ಕಮಲದ ತರ ಇಟ್ಕೋಬೇಕು. ಈ ಕಿರಿಬೆರಳು ಮತ್ತೆ ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗಿರ್ಬೇಕು. ಇನ್ನು ಮಿಕ್ಕಿದ ಬೆರಳೆಲ್ಲ ಅಗಲವಾಗಿರ್ಬೇಕು. ಅನಾಹತ ಚಕ್ರದ ಹತ್ರ ಸರಿಯಾಗಿರ್ಬೇಕು. ಈ ರೀತಿ ಇಟ್ಕೊಂಡು ನೀವು ಶ್ವಾಸ ತಗೋಬೇಕು ಮತ್ತೆ ಶ್ವಾಸ ಬಿಡಬೇಕು. ಶ್ವಾಸ ತಗೊಳ್ತಾ ಮತ್ತೆ ಶ್ವಾಸ ಬಿಡುತ್ತಾ ಆ ರೀತಿ ಒಂದು 10 ರಿಂದ 15 ನಿಮಿಷ ಮಾಡ್ಬೋದು. ನಂತರ ಓಂಕಾರನ ಅಥವಾ ಮಹಾಲಕ್ಷ್ಮಿ ದೇವಿಯನ್ನ ನಾಮಸ್ಮರಣೆನ ಮಾಡಬಹುದು. ಈ ರೀತಿ ಮಾಡಿ ಈ ಶ್ವಾಸ ತಗೊಂಡು ಶ್ವಾಸ ಬಿಡೋದೆ ಅಂದ್ರೆ ನಿಮ್ಮ ಹೃದಯದ ಕಮಲವನ್ನ ತಾಯಿಗೆ ಅರ್ಪಿಸ್ತಾ ಇದೀವಿ ಅಂತ. ಈ ರೀತಿ ಇಟ್ಕೊಂಡಾಗ ನಿಮ್ಮ ಹೃದಯದ ಕಮಲವನ್ನ ತಾಯಿಗೆ ಅರ್ಪಿಸ್ತಾ ಇದೀವಿ. ಹೃದಯದ ಹತ್ರ ಇಟ್ಕೊಂಡು ಈ ಮುದ್ರೆನ ನೀವು ಆ ರೀತಿ ಮಾಡಿದ್ರೆ ಅದು ಒಳ್ಳೇದಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮನಸ್ಸು ಪ್ರಶಾಂತವಾಗಿರ್ತದೆ. ಈ ಮುದ್ರೆಯಿಂದ ಮಾಡೋದ್ರಿಂದ ಮನಸ್ಸು ಪ್ರಶಾಂತವಾಗಿರ್ತದೆ. ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಹಾಗೆ ನಮ್ಮ ಶ್ವಾಸ ಕೂಡ ಧೈರ್ಯವಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡೋದನ್ನ ಕಂಟಿನ್ಯೂ ಮಾಡೋದು. ಥ್ಯಾಂಕ್ ಯು ಮಿತ್ರರೇ ಕೇಳಿದಕ್ಕೆ. ಈಗ ನಿಮ್ಮ ಅಭಿಪ್ರಾಯಗಳನ್ನ ಒಂದೊಂದಾಗಿ ತಿಳಿಸ್ತಾ ಬನ್ನಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಳೆಗೆ ಮಹಾಲಕ್ಷ್ಮಿಗೆ ಹೇಗೆ ನಾವು ಹೊಂದಿಸ್ತೀವಿ, ಹೀಗೆ ಹೊಂದಿಸ್ಬಿಟ್ಟು ಹಿಂಗೆ ಅರಳಿಸ್ಕೊಳ್ಳೋದು ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಹೀಗೆ ನಮಸ್ಕಾರ ಅಂಜಲಿ ಮುದ್ರೆ ಮಾಡೋದು, ಅದನ್ನ ಹೀಗೆ ಅರಳಿಸಿ ಆ ಅಮ್ಮನ್ಗೆ ನಾವು ಅರ್ಪಣೆ ಮಾಡೋ ಹಾಗೆ ಚೆನ್ನಾಗಿ ತೋರಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ 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 ಅನಿಸಿಕೆಗಳನ್ನ ಹೇಳಿ ಮಾಸ್ಟರ್ಸ್. ಯಾಕೆಂದ್ರೆ ಯಾಕೆ ಮಾಸ್ಟರ್ಸ್ ಇವತ್ತು ಯಾರು ವಿಡಿಯೋಗಳು ಆನ್ ಮಾಡಿಲ್ಲ? ಬರೀ 5 ಜನ ಮಾತ್ರ ಮಾಡಿದ್ರು. ಅದರಲ್ಲಿ ನಮ್ಮ ಶಶಿಕಲಾ ಮೇಡಮ್ ಅವರು ಭಾರಿ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ರು. ಕೊನೆ ಗಳಿಗೆಯಲ್ಲಿ ಇನ್ನೊಂದು 5 ನಿಮಿಷ ಕೂಡ ಇಲ್ಲ, ಆ ಟೈಮಲ್ಲಿ ಯಾಕೋ ಅವ್ರಿಗೆ ಹೆಚ್ಚು ಕಮ್ಮಿ ಆಯ್ತು, ಮತ್ತೆ ಅವರು ಆಚೆ ಕಡೆ ಹೋದ್ರು. ಇರ್ಲಿ, ಕೇಳೋಣ. ಹ್ಯಾಂಡ್ ರೈಸ್ ಮಾಡಿ. ಪ್ರಿಯಾಂಕಾ ಮ್ಯಾಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮಾತಾಜಿ. ನಮಸ್ತೆ ಮಾ. ನಮಸ್ತೆ ಮಾ. ಗುರುಜಿ, ಇವತ್ತು ಧ್ಯಾನದಲ್ಲಿ ಏನೇನೋ ಥಾಟ್ಸ್ ಬರ್ತಾನೆ ಇತ್ತು, ಬಟ್ ಧ್ಯಾನ ಆಗ್ಲಿಲ್ವ ಗೊತ್ತಾಗ್ಲಿಲ್ಲ. ಆಗ್ತಿದೆ ಅಂತಾನು ಫೀಲ್ ಆಯ್ತು, ಇಲ್ಲ ಬೇರೆ ಕಡೆನೂ ಗಮನ ಹೋಗ್ತಿದೆ ಅಂತಾನು ಅನ್ಸ್ತಿತ್ತು. ಬಟ್ ಹಂಗಂತೇಳಿ ಅಲ್ಕಾಡೋದು ಎದ್ದೇಳೋದು ಏನು ಮಾಡ್ಲಿಲ್ಲ. ನೀವ್ ಗಮನಿಸಿದ್ರ ಅಂತ ಏನ್ ಅನ್ಸ್ತು ಅಂತ ಕೇಳೋಣ ಅಂತ ಅನ್ಕೊಂಡೆ. ಪೂರ್ಣವಾಗಿ ನಿಮ್ಮನ್ನ ಗಮನಿಸ್ತಾ ಇದ್ದೆ ಅಮ್ಮ. ಒಂದು ಮಾತು ಹೇಳಿ, ನಿಮಗೆ ಸಮಯ ಬೇಗ ಆಯ್ತು ಅನಿಸ್ತಾ, ಇನ್ನ ಸಮಯ ಬೇಕಾಗಿತ್ತು ಅನಿಸ್ತಾ? ಕೂತ್ಕೊಂಡಿದ್ದಾಗ ಮನಸ್ಸಿನಲ್ಲಿ ಇನ್ನ ಎಷ್ಟೊತ್ತಿದೆ ಸಮಯ ಅಂತ ಅನಿಸ್ತಾ ಇತ್ತಾ, ಆಗೋಯ್ತು ಈ ಸಮಯ ಅಂತ ಅನಿಸ್ತಾ? ಇಲ್ಲ ಗುರುಜಿ, ಇದು ಮೌನ ಧ್ಯಾನಕ್ ಬಂದ್ರಲ್ಲ, ಮ್ಯೂಸಿಕಲ್ ಇದ್ದಾಗ್ಲೇನೆ ಇಷ್ಟ ಬೇಗ ಮುಗ್ದೋಯ್ತಾ, ಇಷ್ಟ ಬೇಗ ಟೈಮ್ ಆಗೋಯ್ತಾ ಅಂತ ಅನ್ಸ್ತು. ಮೌನ ಧ್ಯಾನಕ್ ಬಂದ್ಮೇಲೆ ಇನ್ನೂ ಹಂಗೆ ಫೀಲ್ ಆಯ್ತು, ಇನ್ನು ಬೇಕಿತ್ತು ಅಂತಾರ ಫೀಲ್ ಆಯ್ತು. ಅಲ್ಲಿಗೆ ನೀವು ಧ್ಯಾನದಲ್ಲಿ ಇದ್ದೀರಾ, ಬಟ್ ನಿಮ್ಮ ಮನಸ್ಸು ಎಚ್ಚರಿಕೆ ಸ್ಥಿತಿಗೆ ಬಂದಿದೆ. ಅದೇ ನಾನು ಕೊನೆಯಲ್ಲಿ ನಿಮ್ಮನ್ನ ಗಮನಿಸ್ತಾ ಹೇಳಿದೆ ನಾನು, ನಮ್ಮ ಮನಸ್ಸು ಹುಚ್ಚು ಕುದುರೆಯಂತೆ ಎಲ್ಲೆಲ್ಲೋ ಓಡ್ತಾ ಇರ್ತದೆ, ಅದನ್ನ ಕರ್ಕೊಂಬಂದು ಕಟ್ಟಾಕಿ ಕುಂಡ್ರಿಸ್ಕೊಂಡಿದೀವಿ. ಅದಕ್ಕೆ ಧ್ಯಾನ ಮುಂದುವರೆದ ಕೊನೆಯಲ್ಲಿ ಹೇಳಿದೆ ಈ ಮಾತನ್ನ, ನೀವು ಗಮನಿಸಿರ್ತೀರ. ಯಾಕಂದ್ರೆ ನಿಮ್ಮನ್ನ ಗಮನಿಸ್ತಾನೆ ನಾನು ಕೆಲವೊಂದು ಪದಗಳನ್ನ ಉಪಯೋಗಿಸ್ತಾ ಇರ್ತೀನಿ. ನಿಮ್ಮ ಗಮನಕ್ಕೆ ಬಂದ ತಕ್ಷಣ ನೀವು ಅದನ್ನ ಕ್ಯಾಚ್ ಮಾಡಿದ್ರೆ ಅದು ನಿಮ್ಗೆ ಒಳ್ಳೆ ಉಪಯೋಗ ಬರ್ತದೆ. ಆದ್ರೆ ತುಂಬಾ ಚೆನ್ನಾಗಿ ಧ್ಯಾನ ಮಾಡಿದ್ದೀರಾ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ, ಇದನ್ನ ಕಂಟಿನ್ಯೂ ಮಾಡಿಮ್ಮ, ಕಂಟಿನ್ಯೂ ಮಾಡಿ. ಚೆನ್ನಾಗಿ ಮಾಡಿದ್ರೆ ಈ ರೀತಿ ನನಗೆ ಗೊತ್ತಾಗ್ತಾ ಇದ್ದಾಗ ನಾನು ಒಂದೊಂದು ಪದ ನಿಮಗೆ ಸಂಬಂಧಪಟ್ಟಂಗೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಯಾರನ್ನ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಬಂದಾಗ ಅವರನ್ನ ಮನಸ್ಸನ್ನ ಮತ್ತೆ ಯಥಾ ಪ್ರಕಾರ ಅವರ ಸ್ಥಿತಿಗೆ ಹೋಗೋದಕ್ಕೆ ನಾನು ಅವರಿಗೆ ಒಂದು ಗೈಡೆನ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸರಿ ಗುರುಜಿ, ಥ್ಯಾಂಕ್ ಯು. ಧನ್ಯವಾದಗಳು ಗುರುಜಿ. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಪ್ರಿಯಾಂಕಮ್ಮ, ಥ್ಯಾಂಕ್ ಯು. ರಾಜಪ್ಪ ಬೇರೆ ಮುಖದಿಂದ ಬಂದ್ಬಿಟ್ಟಿದ್ದಾರೆ, ಹಾಗಾಗಿ ರಾಜಪ್ಪ ಅಂತ ಅನ್ಬೇಕಾಗಿತ್ತು. ಶಶಿಕಲಾ ನಮಸ್ತೆ. ನಮಸ್ತೆ ಮೇಡಮ್. ಇವತ್ತು ಏನಾಗಿದೆ, ಮೊಬೈಲ್ ಎಕ್ಸ್ಚೇಂಜ್ ಆಗೋಗ್ಬಿಟ್ಟಿದೆ. ಹೊರಗಡೆ ಹೋಗಿದ್ದಾರೆ, ಅದನ್ನ ತಗೊಂಡೋಗ್ಬಿಟ್ಟು ಒಂದ್ OTP ಬರುತ್ತೆ ಅಂತ ಕಾಲ್ ಮಾಡ್ಬಿಟ್ರೆ, ಕಾಲ್ ಬಂತು ನನ್ಗ. ಅವಾಗ ವಿಧಿ ಇಲ್ದೆ ಧ್ಯಾನದಿಂದ ಹೊರಗ್ ಬರ್ಬೇಕಾಯ್ತು. ಯಾಕೆಂದ್ರೆ ಅವ್ರು ಏನೋ ಬ್ಯಾಂಕ್ ಕೆಲ್ಸಕ್ಕೆ ಹೋಗಿದ್ರು, ಅವ್ರ ಮೊಬೈಲ್ಗೆ OTP ಬರುತ್ತಲ್ಲ, ಮತ್ತೆ ರಿಂಗ್ ಬಂತು. ಸೊ ಅದನ್ನ ಧ್ಯಾನ ಡಿಸ್ಟರ್ಬ್ ಆಯ್ತು. ಧ್ಯಾನದಲ್ಲಿ ನನ್ಗೂ ಅಷ್ಟೇ ಸ್ವಲ್ಪ ಆಚೆ ಈಚೆ ಆದಂಗ ಅನ್ನಿಸ್ತು ನನ್ಗೆ ಇವತ್ತು. ಗಮನಿಸ್ತೇ ಅದೇ ಒಂದು ಉದ್ದೇಶಕ್ಕೆ ನಾನು ಹೇಳಿದೆ, ನಮ್ಮ ಮನಸ್ಸು ಹುಚ್ಚು ಕುದುರೆ ಅಂದೆ ಓಡ್ತಾ ಇರ್ತದೆ, ಅದನ್ನ ಕರ್ಕೊಂಬಂದು ನಾವು ಕುಂಡ್ರಿಸಿಟ್ಟಿದ್ದೀರಿ. ಈ ಇಡೋದನ್ನ ಒಂದೇ ಸಮಯ ನಾವು ಡೈಲಿ ಮಾಡೋದ್ರಿಂದ ಆವಾಗ ಆ ಮನಸ್ಸು ಕೂಡ ಅಲ್ಲಿ ಬಂದು ಕೂತ್ಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತೆ. ಇರ್ಲಿಲ್ಲ ನಂಗೆ ಇವತ್ತು ಸ್ವಲ್ಪ ಆಚೆ ಈಚೆ ನನ್ಗೆ ಅನ್ನಿಸ್ತು. ಯೂಶಲಿ ಕಾನ್ಸಂಟ್ರೇಷನ್ ನಂಗೆ ಬೇಗ ಆಗೋಗ್ಬಿಡುತ್ತೆ, ನಂಗೆ ತುಂಬಾ ಕಷ್ಟ ಇಲ್ಲ. ನಾನು ಯಾವ್ದ್ರಲ್ಲಿ ಇರ್ತೀನೋ ಅದ್ರಲ್ಲಿ ಇದ್ಬಿಡ್ತೀನಿ ಯಾವಾಗ್ಲೂ ಅಷ್ಟೇನೆ. ಬಟ್ ಇವತ್ತು ಸ್ವಲ್ಪ ಆಚೆ ಈಚೆ ನಂಗೆ ಅನ್ನಿಸ್ತಿಲ್ಲ, ಒಂದ್ ಸೊಳ್ಳೆ ಬೇರೆ ಓಡಾಡ್ತಿತ್ತು, ಏನೋ ಒಂದ್ ಸ್ವಲ್ಪ ಕಿರಿಕ್ ಆಗ್ತಿತ್ತು ಅಂತ ಅನ್ನಿಸ್ತು ನನಗೆ. ಬಟ್ ಅದೇ ಹೋಗೋದು ಬರೋದು ಆಗ್ತಾ ಇತ್ತು. ಆದ್ರೆ ಚೆನ್ನಾಗಿತ್ತು. ಮೇಡಮ್ ಅವ್ರ ಕಡೆಯಿಂದ ನಂಬರ್ ಬರ್ಲಿಲ್ಲ, ನೆನ್ನೆನೂ ಬರ್ಲಿಲ್ವಾ ಅಂತ ನನ್ಗೆ. ಇಲ್ಲ ಮೇಡಮ್, ನಿನ್ನೆ ಸುಮಾರು ಕಲರ್ ಥೆರಪೀಸ್ ಎಲ್ಲ ಆಚೆ ಬಂತು. ನಮ್ಮ ಮಾಸ್ಟರ್ಸ್ ಕಲರ್ ಥೆರಪೀಸ್ ಹೇಳಿದ್ರು, ಮತ್ತೆ ವಿಭೂತಿ ಬಟ್ಟೆ ಹೇಗ್ ಹಾಕೊಳ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಹಾಗಾಗಿ ಟೈಮ್ ಮುಂದೆ ಹೋಗ್ತಿತ್ತು, ಹಾಗಾಗಿ ಹೇಳಿದ್ರು ಮೇಡಮ್ ನಿನ್ನೆ. ಅದೇ
ಅದಕ್ಕೆ ಸರಿ ಸರಿ ಸರಿ, ಇವತ್ತು Okay, ಹೇಳ್ತೀರಂತ ಕಾಯ್ತಾ ಇರ್ತೀನಿ. ಓಕೆ ಮೇಡಮ್, ನಮಸ್ತೆ, ಹೇಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಮಾಡಿ. ಮಂಜುಳಾ ಮ್ಯಾಮ್. ಹಾ ಮೇಡಮ್, ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಗುರುಜಿ ಲೇಟ್ ಆಗಿ ನಾನ್ ಜಾಯಿನ್ ಆದೆ. ಯಾಕೆ ಅಂತಂತಂದ್ರೆ ಹಬ್ಬದ್ದು ಕ್ಲೀನಿಂಗ್, ಮನೆ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ವಿ. ಹಂಗಾಗಿ ಇನ್ನ ಮುದ್ರೆ ಹೇಳ್ಕೊಡ್ತಿರಲ್ಲ ಅಂತ ಹೇಳ್ಬಿಟ್ಟು ಮಿಸ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಅಂತ ಹಂಗಾಗಿ ಒಂದ್ ಅರ್ಧ ಆಗೋಗಿತ್ತು, ಹಂಗಾಗಿ ಜಾಯಿನ್ ಆದೆ. ಹಂಗಾಗಿ ಗುರುಜಿ, ನೀವು ಡೈಲಿ ನಾವು ಧ್ಯಾನ ಕೂತಾಗ ಗುರುಜಿ ಒಂದ್ ಅರ್ಧ ಆದ್ಮೇಲೆ ನೀವೇನ್ ಹೇಳ್ತಿರೋ ಅದು ನಮ್ಗೆ ಸರಿ ಕೇಳ್ಸಲ್ಲ, ಅರ್ಧಂಬರ್ಧ ಕೇಳಿಸ್ತಾ ಇರ್ತೈತೆ. ಆ ಧ್ಯಾನದಲ್ಲಿ ಇರ್ತೀವಲ್ವಾ, ಇಲ್ಲ ಅದನ್ನ ಕೇಳಿಸ್ಕೊಬೇಕು ಅಂದ್ರೆ ನೀಟಾಗಿ ಈಚೆ ಬಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕಿವಿಗ್ ಕೊಟ್ರೆ ಕೇಳಿಸುತ್ತೆ. ಇಲ್ಲ ಅಂದ್ರೆ ನೀವ್ ಹೇಳ್ತಾ ಇರ್ತೀರಾ, ಮಾತ್ರ ದೂರದಲ್ಲೆಲ್ಲೋ ಮಾತಾಡ್ದಂಗ್ ಕೇಳಿಸುತ್ತೆ, ಬಟ್ ಏನು ಅಷ್ಟೊಂದು ಸ್ಪಷ್ಟ ಗೊತ್ತಾಗಲ್ಲ. ಅವಾಗ ಕಾನ್ಸಂಟ್ರೇಷನ್ ಕೊಟ್ರೆ ಕೇಳಿಸುತ್ತೆ. ಡೈಲಿ ಹಂಗೇಯ, ನಾನು ಅದ್ನ ಹೇಳ್ತಿರ್ಲಿಲ್ಲ, ಇವತ್ತು ಹೇಳ್ದೆ. ಹಂಗಾಗಿ ಗುರುಜಿ. ಇಲ್ಲ ಇಲ್ಲ, ಹೇಳಿದ್ ಒಳ್ಳೇದಾಯ್ತು. ನಾನು ಯಾಕೆ ಆತರ ನಿಧಾನವಾಗಿ ಹೇಳ್ತೀನಿ ಅಂದ್ರೆ ನಿಮಗೆ ಧ್ಯಾನದಲ್ಲಿ ನಿಮ್ಗೆ ಡಿಸ್ಟರ್ಬ್ ಆಗ್ಬಾರ್ದು. ನಾನು ಹೇಳೋ ಪದ ನಿಧಾನವಾಗಿ ಅವರನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಧ್ಯಾನ ಕಂಟಿನ್ಯೂ ಆಗ್ಬೇಕು. ಯಾವುದೇ ಕಾರಣಕ್ಕೂ ಧ್ಯಾನಕ್ಕೆ ಅಡೆತಡೆ ಬರಬಾರ್ದು. ಆ ಒಂದು ಉದ್ದೇಶ ನಿಧಾನವಾಗಿ ಹೇಳ್ತೀನಿ. ಆ ಹೇಳೋದನ್ನ ನಿಮಗೆ ಎಲ್ಲೋ ದೂರದಲ್ಲಿ ಕೇಳಿಸ್ತಾ ಇದೆ ಅಂದ್ರೆ ನಿಮ್ಮ ಧ್ಯಾನದಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತೀರಾ. ನಿಮ್ಗೆ ಯಾವುದೇ ಡಿಸ್ಟರ್ಬ್ ಆಗ್ಬಾರ್ದು. ಅದೊಂದು ಕಾರಣಕ್ಕೆ ನಿಧಾನ. ಜೋರಾಗಿ ಹೇಳಿದ ತಕ್ಷಣ ಏನಾಗುತ್ತೆ ಅಂದ್ರೆ ಕೆಲವರಿಗೆ ತಕ್ಷಣ ಬೆಚ್ಚು ಬಿದ್ದಂಗೆ ಆಗುತ್ತೆ. ಆತರ ಆದ್ರೆ ನಮ್ಮ ಧ್ಯಾನದಿಂದ ಆಚೆ ಬಂದ್ಬಿಡ್ತೀವಮ್ಮ. ಅದಾಗ್ಬಾರ್ದಲ್ವಾ? ನೀವ್ ಹೇಳ್ತಿರ್ತಿರಲ್ವಾ, ಹಿಂಗೆ ನಾನು ಹೇಳ್ತಾ ಇರ್ತೀನಿ ಅಂತ. ನೀವ್ ಹೇಳೋದು ನಮಗ್ ಗೊತ್ತೇ ಆಗಲ್ಲ. ಯಾಕೆಂದ್ರೆ ಇದು 11:30 ಆಗ್ಲೇ ಎಲ್ಲ ಒಂಚೂರು ಕೆಲಸ ಮಾಡಿ ಸಾಕಾಗಿರುತ್ತಾ, ಕೂತಿರ್ತೀವ, ಸ್ವಲ್ಪ ಬೇಗನೆ ಕರ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ಅದಕ್ಕೆ ನೀವ್ ಹೇಳೋದು ಒಟ್ನಲ್ಲಿ ಏನೋ ಹೇಳ್ತಾ ಇದೀರಾ ಅಂತ ಗೊತ್ತಾಗುತ್ತೆ. ಎಲ್ಲೋ ಒಂದೊಂದ್ ಪದ ಕಿವಿ ಮೇಲೆ ಬೀಳುತ್ತೆ, ಒಂದೊಂದ್ ಪದ ಕಿವಿ ಮೇಲೆ ಬೀಳಲ್ಲ ಗುರುಜಿ, ಹಂಗಾಗುತ್ತೆ. ಅಲ್ಲಿಗೆ ನೀವು ಎಷ್ಟು ಡೀಪ್ ಆಗಿ ನೀವು ಧ್ಯಾನ ಮಾಡ್ತಾ ಇದೀರ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಬೀಳೋದು ಅದು ಬಿಟ್ಬಿಡಿ. ಆ ಪದಗಳನ್ನ ಬೇಕಾದ್ರೆ ಇನ್ನೊಂದ್ಸರಿ ನಾನು ಹೇಳ್ತೀನಿ. ಆದ್ರೆ ನಿಮ್ಮ ಧ್ಯಾನ ಎಷ್ಟು ಡೀಪ್ ಆಗಿ ಹೋಗಿದ್ದೀರಾ, ಅಷ್ಟು ಆಳವಾಗಿ ಹೋಗಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದು ನಮಗ್ ಬೇಕಾಗಿರೋದು. ಆ ಆಳವಾದ ಧ್ಯಾನನೇ ನಮಗ್ ಬೇಕಾಗಿರೋದು. ಇಂಥ ಅದ್ಭುತವಾದ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ರಂಗನಾಥ್ ಗುರೂಜಿಗಳು. ಆ ಧ್ಯಾನ ನಮಗೆ ಕನಿಷ್ಠ ಪಕ್ಷ 3 ಗಂಟೆ ಸಮಯ ನಾವು ಅದೇ ರೀತಿ ಕೂತ್ಕೋಬೇಕು. ಮತ್ತೆ ಕೂತ್ಕೋಬೇಕಾದ್ರೆ ಇನ್ನ ಒಂದ್ ಹೇಳ್ತೀನಿ. ನಿನ್ನೆ ಕೆಲವರು ಹೇಳೋದು ಕಾಲು ಜೋಮ್ ಹಿಡಿತದೆ ಅಂತ. ಸುಖಾಸನದಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಕಾಲುಗಳನ್ನ ಮುಂದೆ ಈ ತರ ಇಟ್ಕೊಳ್ಳಿ. ಒಂದ್ರ ಮೇಲೆ ಒಂದು ಇಡಬೇಡಿ. ಕಾಲುಗಳನ್ನ ಒಂದ್ರ ಮೇಲೆ ಹಿಡಿದ್ರ ಈ ತರ ಇಟ್ಕೊಂಡಾಗ ಮತ್ತೆ ನಿಮ್ಮ ಸ್ವಲ್ಪ ನಿಮ್ಮ ಬೆನ್ನು ಸ್ವಲ್ಪ ಮುಂದಕ್ಕೆ, ಅಂದ್ರೆ ಎದೆ ಭಾಗ ಸ್ವಲ್ಪ ಮುಂದಕ್ಕೆ ಬಂದ, ತಲೆ ಸ್ವಲ್ಪ ಮುಂದಕ್ಕೆ ಬಂದ, ಸ್ವಲ್ಪ ಮುಂದಕ್ಕೆ ಬಂದಾಗ ಈ ದೇಹದ ತೂಕ ಎಲ್ಲಾನು ನಮ್ಮ ಕಾಲುಗಳ ಮೇಲೂ ಬರ್ತದೆ. ಆವಾಗ ಒಂದೇ ಕಡೆ ನಮ್ಮ ತೂಕ ಬರಲ್ಲ. ಆವಾಗ ನಮ್ಗೆ ಸಮತೋಲನ ಬ್ಯಾಲೆನ್ಸ್ ಬರ್ತದೆ. ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡಿರ್ಬೋದು. ಅದನ್ನ ಸ್ವಲ್ಪ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಸರಿ ಗುರುಜಿ, ಸರಿ. ಆದಷ್ಟು ಅಬ್ಸರ್ವ್ ಮಾಡ್ತಾ ನಿಮ್ಮ ತಪ್ಪುಗಳಲ್ಲಿ ಏನೇನಿದೆ ಸ್ವಲ್ಪ ಸರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದೆ ನಾವು ಈ ಸಮಯ 1 ದಿನದವರೆಗೂ ಹೋಗ್ಬೋದು. 1 ದಿನ. ಹೌದು ಗುರುಜಿ, ಈಗ ಮಹಾವತಾರ ಫೌಂಡೇಶನ್ ಅವರು ಏನ್ ನಮ್ಗೆ ಇದನ್ನ ಒಂದ್ ವೇದಿಕೆ ಕಲ್ಪಿಸ್ಕೊಟ್ಟಾರೆ. ಅದನ್ನ ಚೆನ್ನಾಗಿ ನೀವು ಭಾರತಿ ಮೇಡಮ್ ನಡೆಸ್ಕೊಂಡು ಹೋಗ್ತಿದ್ದೀರಾ. ನಮ್ಗೋಸ್ಕರ ಟೈಮ್ ಕೊಟ್ಟು ಕಲಿಸ್ತಿದ್ದೀರಾ. ಹಂಗಾಗಿ ನಿಮ್ಗೂ ಎಲ್ಲ ಚಿರಋಣಿಗಳು. ಅಟ್ಲೀಸ್ಟ್ ನೀವ್ ಹೇಳ್ಕೊಟ್ಟಿದ್ನ ನಾವು ಫಾಲೋ ಮಾಡಿ ನಾವು ಅಳವಡಿಸ್ಕೊಂಡ್ರಲ್ವಾ ಅದ್ರ ಲಾಭ ಸಿಗೋದು. ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಗುರುಜಿ, ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಲ್ಲಾರು ಬನ್ನಿ ನಮ್ಮ ಮನೆಗೆ ಅರ್ಶನ ಕುಂಕುಮಕ್ಕೆ ನಾಳೆ. ಮೇಡಮ್ ನಿಮ್ ಜೊತೆನೆ ಇರ್ತೀವಿ ಮೇಡಮ್ ಪೂಜೆನಲ್ಲಿ. ಅಲ್ಲ, ಪಿರಮಿಡ್ ಎಷ್ಟು ಜನ ಕೊಡ್ತೀರಾ ನೋಡ್ತೀನಿ ನಾನು. ಅಲ್ಲ ವೆಂಕಟರಾಮ್ ಸರ್, ಮೊನ್ನೆ ಕೇಳ್ರಿ, ಭಾರತಿ ಮೇಡಮ್ ನಾನು ಇಬ್ರು ಹೋಗಿದ್ವಾ, ಅಲ್ಲಿ ಇರ್ಲೇ ಇರ್ಲಿಲ್ಲ, ಕ್ಲೋಸ್ ಆಗಿತ್ತು. ಹೌದಾ? ಅಲ್ಲಿ ತರ್ಸೇ ಇರ್ಲಿಲ್ಲ ಅವರು. ಸೆಂಟ್ರಿಗೆ ಹೋಗಿದ್ವಿ, ಮೇಡಮ್ ಬಂದಿದ್ರು. ಹಂಗಾಗಿ ಅಲ್ಲಿ ಎಲ್ಲ ವಿಚಾರಿಸಿದ್ವಿ. ಇನ್ನು ಬರ್ಬೇಕು, ಇನ್ನು ಖಾಲಿ ಆಗಿತ್ತು. ಹಂಗಾಗಿ ನೋಡ್ಕೊಂಡು ಸರಿ ಎಲ್ಲ ನೋಡ್ಕೊಂಡ್ ಬಂದ್ವಿ ನಾನು ಮೇಡಮ್. 500 ತರಿಸಿಟ್ಟಿದೀನಿ ಅಂತ ಹೇಳಿದ್ರಲ್ಲ ಮೇಡಮ್. 500 ಇತ್ತು ಅಲ್ಲಿ. ನಾವ್ ಹೋದಾಗ ಇರ್ಲಿಲ್ಲ. ಕೇಳ್ರಿ, ಭಾರತಿ ಮೇಡಮ್ ಇದ್ದಾರೆ ಅಲ್ಲೇ.
ಭಾರತಿ ಅಯ್ಯೋ ಮೇಡಮ್ ಅವೆಲ್ಲ ಬಂದಿದ್ರು. ಅಂದಾದ್ರು ಕೆಲವರೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅಂತ ಆಯ್ತು, ಖಾಲಿ ಆಗಿದೆ ಅಂದ್ರೆ. ಕೇಳಿದ್ವಿ ಹಿಂಗೆ ವೆಂಕಟರಾಮ್ ಸರ್ ಹೇಳ್ತಿದ್ರಲ್ಲ ಅಂತ. ಹೌದು ಹೇಳಿದ್ದಾರೆ, ಆರ್ಡರ್ ಹಾಕಿದೀವಿ ಅಂತಲೋ ಅಥವಾ ಇನ್ನು ಬರ್ಬೇಕು ಅಂತಲೋ ಏನೋ ಹೇಳಿದ್ರ ಮೇಡಮ್. ಹಂಗಾಗಿ ಹಾ, ಸರಿ 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 ಮೇಡಮ್. ಇನ್ ನಾಳೆ ಶನಿವಾರ ಅಂತೂ ಗ್ಯಾರಂಟಿ ಇರ್ತದೆ, ನಾನು ಅಲ್ಲೇ ಬರ್ತೀನಿ. ಬಂದು ಆ ಶನಿವಾರ ಆದಷ್ಟು ಇನ್ನ ಸ್ಟಾಕ್ ನ ತರಿಸೋದಕ್ಕೆ ಏರ್ಪಾಟ್ ಮಾಡ್ತೀನಿ. ಇವತ್ತೇ ಫೋನ್ ಮಾಡ್ತೀನಿ ಸರಿ ನಾನು ಅವ್ರಿಗೆ. ಸರಿ ಗುರುಜಿ. ಥ್ಯಾಂಕ್ ಯು, ಧನ್ಯವಾದಗಳಮ್ಮ. ಶಶಿಕಲಾ ಮ್ಯಾಮ್ ಮಾತಾಡಿ. ನಾನು ಅದೇ ಇನ್ನೊಂದು ಹೇಳಕ್ ಹೊರಟೆ. ನಾನು ಇದು ಮ್ಯೂಸಿಕ್ ಹಾಕ್ತಿರಲ್ಲ, ಆ ಮ್ಯೂಸಿಕ್ ನನ್ಗೆ ಆಗೋದಿಲ್ಲ. ನಾನು ಎಲ್ಲ ಮ್ಯೂಟ್ ಮಾಡಿ ನಾನು ಕುತ್ಕೊಳ್ಳೋದು. ಹಾಗಾಗಿ ಆ ಮೇಡಮ್ ಹೇಳಿದ್ರಲ್ಲ 20 ನಿಮಿಷ ಆಯ್ತು, ಅಲ್ಲ 20 ನಿಮಿಷ ಇದೆ, 15 ನಿಮಿಷ ಇದೆ, ನನ್ಗೇನು ಡಿಸ್ಟರ್ಬ್ ಆಗಲ್ಲ. ಕಡೆಯಲ್ಲಿ ಸಣ್ಣದಾಗಿ ಮಾತಾಡೋದು ಮಾತ್ರ ಕೇಳುತ್ತೆ. ಅವಾಗ ಮುಗ್ದೋಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಸೌಂಡ್ ಆಗಿ ಧ್ಯಾನ ಮಾಡ್ತಾ ಇರ್ತೀನಿ. ನನ್ಗೆ ಅದೇನು ಇದು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಮತ್ತೆ ಕುತ್ಕೊಳ್ಳುವಾಗ ನಾನೇನ್ ಮಾಡ್ತೀನಿ, ಇದು ಪೃಷ್ಠದ ಕೆಳಗಡೆ ಒಂದ್ ಸ್ವಲ್ಪ ಹೈಟ್ ಇರೋ ಪಿಲ್ಲ ಇಟ್ಕೋತೀನಿ. ನನ್ನ ನೆಲದ ಇದ್ರಲ್ಲಿ ಕುತ್ಕೊಳ್ಳೋದು, ಒಂದು ಸಾಫ್ಟ್ ಇದಿದೆ, ಮ್ಯಾಟ್ ಇದೆ, ಅದ್ರ ಮೇಲೆ ಕುತ್ಕೊಳ್ಳೋದು. ಸ್ವಲ್ಪ ಮೇಲೆ ಎತ್ತಿದಂಗೆ ಕುತ್ಕೋತೀನಿ, ಜೊತೆಗೆ ಪಿಲ್ಲೋನ ಹಿಂಗ್ ಇಟ್ಕೊಂಡಿರ್ತೀನಿ. ಸೊ ಅವಾಗ ನಮ್ಮ ಈ ಪಾದಗಳ ಮೇಲೆ ಅಷ್ಟೆಲ್ಲ ಪ್ರೆಷರ್ ಬೀಳೋದಿಲ್ಲ. ಸೊ ನೆಟ್ಟು ಕುತ್ಕೊಳಕ್ ಆಗತ್ತೆ. ಅದು ಒಂದು ಈಸಿ ಮೆಥಡ್. ತುಂಬಾ ಇದು ಹಿಂಗ್ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ, ಇಲ್ಲಿ ಥೈಸ್ ಪೈನ್ ಬರುತ್ತೆ ಅಥವಾ ಜೋಮಡಿ ಅದು ಎಲ್ಲ ಆಗುತ್ತೆ. ಚೂರು ಎತ್ತಿದ್ರೆ ಈಸಿ ಆಗತ್ತೆ ಅದು ಕುತ್ಕೊಳಕ್ಕೆ. ಕಂಫರ್ಟಬಲ್ ಆಗಿ ಕುತ್ಕೊರ್ಗ್ ಹೋಗಕ್ಕೆ ಇಲ್ಲ ಅಂತಂದ್ರೆ ಈ ತರ ಕುತ್ಕೊಂಡ್ರೆ ಒಂದ್ ಲೆವೆಲಿನ ಕಂಫರ್ಟ್ ಸಿಗುತ್ತೆ ಅಂತ ಸರ್. ಅದೇ ನನ್ಗನ್ಸಿದ್ದನ್ನ ಹೇಳೋಣ ಅಂತ ಅಂದ್ಕೊಂಡೆ. ಒಳ್ಳೇದು, ಥ್ಯಾಂಕ್ ಯು. ಒಳ್ಳೇದಮ್ಮ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಆದ್ರೆ ನಾನು ಮಧ್ಯದಲ್ಲಿ ನಿಮ್ಗೆ ಡಿಸ್ಟರ್ಬ್ ಆಗ್ಬಾರ್ದು. ಮಾತು ದೂರದಿಂದ ಕೇಳ್ತಾ ಇದ್ದಾಗ ನಿಮ್ಗೆ ಸಡನ್ ಆಗಿ ನೀವು ಎಚ್ಚರಿಕೆಗೆ ಬರೋದಿಲ್ಲ. ಅಲ್ಲ, ದಿನ ಬರ್ಬೇಕಾದ್ರೆ ಅದೇ ಸೂಚನೆಗಳು ಅಂತ ಗೊತ್ತಿರುತ್ತಲ್ಲ ಸರ್ ನಮ್ಗೆ. ದಿನ ಅದೇ ಸೂಚನೆಗಳು ಬರೋದ್ರಿಂದ ಇದು ಸೂಚನೆ ಅಂತ ಗೊತ್ತಾಗತ್ತೆ. ಅದನ್ನ ತುಂಬಾ ಕೇಳಿಸ್ಕೋಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ ನನ್ಗನ್ಸೋದು. ಹಂಗಾಗಿ ಜಾಸ್ತಿ ಹೊತ್ತು ಮಾತಾಡಕ್ ಶುರು ಮಾಡಿದಾಗ ಇದು ಮುಗೀತು ಟೈಮ್ ಅಂತ ಗೊತ್ತಾಗತ್ತೆ ನನ್ಗೆ. ಆಮೇಲೆ ವಾಲ್ಯೂಮ್ ಕೆಲವರು ತಮ್ಮ ಒಂದು ಧ್ಯಾನದಿಂದ ಆಚೆ ಬಂದಿರ್ತಾರೆ. ಅವರು ಸ್ವಲ್ಪ ಆಡ್ತಾ ಇರ್ತಾರೆ. ಇವಾಗ ಶಿಲೆ ಹೆಂಗೆ ಕೂತಿರ್ತೇವೆ, ವೈಬ್ರೇಷನ್ ಆದ ತಕ್ಷಣ ನಮ್ಗೆ ಅರ್ಥ ಆಗತ್ತೆ, ಇಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ. ಆ ತೊಂದರೆನ ಸರಿಪಡಿಸೋದಕ್ಕೋಸ್ಕರ ಏನ್ ಮಾಡ್ತೀನಿ, ನಿಧಾನವಾಗಿ ಅವ್ರಿಗೊಂದು ಗೈಡೆನ್ಸ್ ಕೊಡ್ತಾ ಬರ್ತೀನಿ. ಅವ್ರು ಅದನ್ನ ಫಾಲೋ ಮಾಡಿದ್ರು ಅಂದ್ರೆ ಮತ್ತೆ ಧ್ಯಾನಕ್ಕೆ ಕೊಟ್ಟೋಗ್ತಾರೆ. ಆದ್ರೆ ಮೌನ ಧ್ಯಾನ ಮತ್ತೆ ತುಂಬಾ ತುಂಬಾ ಒಳ್ಳೇದು. ಮೌನ ಧ್ಯಾನ ಎಷ್ಟು ಒಳ್ಳೇದು ಅಂದ್ರೆ ನಮ್ಮನ್ನ ನಾವೇ ಮರ್ತೋಗ್ತೀರಿ, ಆ ಒಂದು ಮಟ್ಟಕ್ಕೆ ಹೋಗ್ತೀರಿ. ಅದನ್ನ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಮಾಡೋದು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಶ್ಯಾಮಲಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಧ್ಯಾನ ಎಲ್ಲ ಚೆನ್ನಾಗಿತ್ತು. ನಾನು ಸ್ವಲ್ಪ ಲೇಟೇ ಬರುದು ದಿವ್ಸ. ನಾನು ಅಲ್ಲೊಂದು ಇದು ಯೋಗ ಕ್ಲಾಸಿಗೆ ಹೋಗ್ತೇನಲ್ಲ, ಅದಕ್ಕೆ 12-10 ನಿಮಿಷ ಇದ್ದಲ್ಲಿ ಬರ್ತೀನಿ ದಿವ್ಸ. ಹಂಗೆ ಚೆನ್ನಾಗಿತ್ತು ಮೌನ ಧ್ಯಾನ ಮಾಡಿ. ಧ್ಯಾನ ಮತ್ತೆ ಕಂಟಿನ್ಯೂ ಮಾಡಿ. ಮಾಡ್ತೀನಿ. ನಮಸ್ತೆ. ಥ್ಯಾಂಕ್ ಯು ಸರ್. ಮೊನ್ನೆ ಯಾರೋ ಮನ್ಗೆ ಮಾತಾಡ್ತಾ ಕೇಳಿದ್ರು, ನಾನು ಅಮೌಂಟ್ ಕೊಟ್ಬಿಟ್ಟಿದೀನಿ ವಾಪಸ್ ಬರ್ತಿಲ್ಲ ಅಂತ. ನಾನು ಅಮೌಂಟ್ ಕೊಟ್ಬಿಟ್ಟಿದೀನಿ, ನನ್ಗದ್ ರಿಟರ್ನ್ ಬರ್ತಿಲ್ಲ ಅಂತ ಕೇಳಿದ್ರು ಸರ್. ಅದಕ್ಕಾಗಿ ಒಂದ್ ನಂಬರ್ ಸರ್, ಇದು 89 ಒಂದ್ ನಂಬರು ಹೇಳಿ. ಹೌದು ಸರ್, ಹೇಳಿ. 897 ಸಾಲ ವಾಪಸಾತಿಗಾಗಿ. ಅಂದ್ರೆ ನಾವು ಕೊಟ್ಬಿಟ್ಟಿದೀವಿ, ಅವ್ರು ನಮಗ್ ಕೊಡ್ತಿಲ್ಲ. ನೀವು ಬರೀ ಇದಿಷ್ಟು ನಂಬರ್ನ ನಿಮ್ ಇದನ್ನ ಒಂದು ಕೈ ಮೇಲೆ ಬರ್ಕೊಳ್ಳೋದು, ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಮಾಡ್ತಾ ಇದ್ರೆ ಅವ್ರಿಗೆ ಅನ್ಸುತ್ತೆ, ಅಯ್ಯೋ ಅವ್ರ ದುಡ್ಡು ಇಸ್ಕೊಂಡಿದ್ದೆ ಕೊಡ್ಬೇಕಿತ್ತಲ್ವಾಪ ಅಂತ ಅವ್ರ ಮನ್ಸೇ ಚೇಂಜ್ ಆಗಿ ನಮಗ್ ವಾಪಸ್ ದುಡ್ಡು ತಂದ್ಕೊಟ್ಟಿದ್ದಾರೆ ಸರ್. ಇದೆಲ್ಲ ಟ್ರೈಡ್ ಟೆಸ್ಟೆಡ್ ನಾನು ಹೇಳ್ತಿರೋದು ಸರ್. ಥ್ಯಾಂಕ್ ಯು ಸರ್. ಇವತ್ತು ಮೋಸ್ಟ್ಲಿ ಯಾರು ಜಾಸ್ತಿ ಜನ ಇಲ್ಲ,
ಸಂಪನ್ನ ಮಾಡ್ಬೋದಾ ಸರ್? ಸಂಪನ್ನ ಮಾಡಿ. ಮತ್ತೆ ನಾಳೆ ಏನ್ ಮಾಡ್ತೀರಾ? ನಾಳೆ ಪೂಜೆ ಟೈಮು ಮುಗಿಸ್ಕೊಂಡು ಕ್ಲಾಸ್ ಅಟೆಂಡ್ ಮಾಡ್ತೀರಾ ಇಲ್ಲ ಕ್ಲಾಸ್ನ ಗುರುಜಿ ಹತ್ರ ಮಾತಾಡಿ? ಇಲ್ಲ ಸರ್, ನಾಳೆ ಧ್ಯಾನ ಆಗ್ಲಿ ಸರ್. ನಾಳೆ ಧ್ಯಾನ ಇರ್ಲಿ ಸರ್. ಯಾಕೆಂದ್ರೆ 12 ಗಂಟೆಗೆ ಪೂಜೆ ಮುಗ್ದಿರತ್ತೆ. ಅಮ್ಮನವರು ಬಂದ್ ನಮ್ ಜೊತೆ ಕೂತಿರ್ತಾರೆ. ನಮ್ ಜೊತೆ ಅಮ್ಮನವ್ರನ್ನು ಸೇರಿಸ್ಕೊಂಡು ಧ್ಯಾನ ಮಾಡಿದಾಗ ಮನೆಯಲ್ಲಿ ವೈಬ್ರೇಷನ್ ತುಂಬಾ ಚೆನ್ನಾಗಿರತ್ತೆ ಸರ್. ಅದು ಚೆನ್ನಾಗಿರ್ತದೆ, ಗೊತ್ತಿದೆ. ಅದಕ್ಕೆ ನಿಮ್ಮ ಅನುಕೂಲಗಳು ಯಾಕೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ಆ ಸಮಯದಲ್ಲಿ ಪೂಜೆ ಕೂತ್ಕೊಂಡು ಬೆಳಗ್ಗೆ ಪೂಜೆ ಮಾಡಿರ್ತೀರ, ಬೆಳಗ್ಗೆ ಆಹ್ವಾನ ಎಲ್ಲ ಆಗಿರ್ತದೆ, ಅಮ್ಮ ಅವ್ರು ಇರ್ತಾರೆ, ಪೂಜೆ ಮುಗಿಸಿರ್ತೀರ. ಸಮಯ ಇರ್ತದ, ಸಮಯ ಇದ್ರೆ ನಾವು ಇದನ್ನ ಕಂಟಿನ್ಯೂ ಮಾಡ್ಬೋದು. ಅಲ್ಲಿ ಈ ತರ ಒಂದ್ 4-5 ಜನ ಬಂದ್ರೆ ತುಂಬಾ ಬೇಜಾರಾಗತ್ತೆ. ಅದಕ್ಕೆ ಒಂದ್ ಮಾತು 12 ಜನ ಮಾಸ್ಟರ್ಸ್, ನಿಮ್ಮ ಅನಿಸಿಕೆಗಳನ್ನ ಹೇಳಿ ಮಾಸ್ಟರ್ಸ್. ಓಕೆನಾ? ಮಾಡೋಣವಾ ಅಂದ್ರೆ ಎಲ್ಲಾರು ಓಕೆ ಅಂತ ಕೊಡಿ. ಇಲ್ಲ ಓಕೆ ಅಂತ ಹೇಳಿ, ಇಲ್ಲ ಹ್ಯಾಂಡ್ ರೈಸ್ ಮಾಡಿ, ಯಾಕಾದ್ರೂ ಸರಿ. ಓಕೆ ಓಕೆ ಮೇಡಮ್. ಬೆಳಗ್ಗೆ ಇನ್ನು ಒಬ್ಬಂಟಿಗೆ ಇರೋದ್ರಿಂದ ಕೆಲ್ಸ ಇರ್ತೈತಲ್ಲ ಮೇಡಮ್, ಪೂಜೆ ಅಡುಗೆ ಎಲ್ಲ ಇರುತ್ತೆ. ಹಂಗಾಗಿ ನಂದು ಒಬ್ಳುದೇ ಅಲ್ಲ ಮೇಡಮ್, ಎಲ್ರದ್ದು ತಗೊಳ್ರಿ. ನೀವ್ ಹೇಳೋದು ಕರೆಕ್ಟ್ ಮೇಡಮ್. ನಾವು ಪೂಜೆ ಮಾಡಿ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಹಂಗಾಗಿ ನೋಡಿ ಮೇಡಮ್. ನೋಡೋದೇನಿಲ್ಲ, ಎಲ್ಲರೂ ಓಕೆ ಅಂದ್ರೆ ಓಕೆ. ಬಹುಮತ ತಗೊಳ್ಳಿ ಮೇಡಮ್, ಬಹುಮತ 4. ಎಲ್ಲರೂ ಓಕೆ ಅಂತ ಇದ್ದಾರೆ. ಓಕೆ ಮೇಡಮ್, ಆದಷ್ಟು ಪ್ರಯತ್ನ ಮಾಡಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಮೇಡಮ್. ಜನ ಬನ್ನಿ, ಮತ್ತೆ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಆದ್ರೆ ಒಳ್ಳೆ ಅನುಭವ ಆಗುತ್ತೆ. ಪೂಜೆ ಮಾಡಿದ ತಕ್ಷಣ ನಾವು ಏಕಾಗ್ರತೆಯಿಂದ ಧ್ಯಾನಕ್ಕೆ ಕೂತ್ಕೊಂಡೋದು ಒಂದೇ ಮನಸ್ಸಿನಿಂದ ತುಂಬಾ ಒಳ್ಳೇದು. ಒಳ್ಳೆ ಎನರ್ಜಿ ಸಿಗ್ತದೆ ನಮ್ಗೆ ಯೂನಿವರ್ಸಲ್ಲಿಂದ, ಒಳ್ಳೆ ಎನರ್ಜಿ. ಯಾಕಂದ್ರೆ ಅಲ್ಲಿನ ಒಂದು ಪರಿಸರ ಭಾರಿ ತುಂಬಾ ಚೆನ್ನಾಗಿರ್ತದೆ. ನಾವೊಂದು ದೊಡ್ಡ ಹಳೆ ದೇವಸ್ಥಾನದಲ್ಲಿ ಕೂತ್ಕೊಂಡಂಗೆ ಇರ್ತದೆ ನಮ್ಗೆ. ಆ ಪರಿಸರನೇ ಹಂಗಿರ್ತದೆ. ಅಂತ ಪರಿಸರದಲ್ಲಿ ಒಳ್ಳೆ ಗಂಧದ ಗಡ್ಡೆ ಸುವಾಸನೆ ಬರ್ತಾ ಇರ್ತದೆ, ಕರ್ಪೂರದ ಸುವಾಸನೆ ಬರ್ತಾ ಇರ್ತದೆ. ಈ ಒಂದು ಸಮಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಯಾಕೆ ಧ್ಯಾನ ಆಗಲ್ಲ ಹೇಳಿ? ಡೀಪ್ ಆಗಿ ಧ್ಯಾನ ಮಾಡಬಹುದು. ಓಕೆ ಮೇಡಮ್, ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿರತ್ತೆ ಸರ್. ನೀವ್ ಹೇಳಿದಾಗೆ ಎಲ್ಲಾರು ಹಬ್ಬದ ವಾತಾವರಣದಲ್ಲಿ ಇರ್ತೀವಿ, ಮನೇಲಿ ಎಲ್ಲಾರು ಇರ್ತಾರೆ. ಅಟ್ಲೀಸ್ಟ್ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಬಂದಿರೋ ನೆಂಟ್ರು ಇಷ್ಟ್ರು ಅವರು ಸಹಿತ ನಮ್ ಜೊತೆ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಆ ವೈಬ್ರೇಷನ್ ಇಂದ ಮನೆಯಲ್ಲಿರೋ ಎಲ್ಲಾ ಏನಂತಾರೆ, ನಮ್ಮ ಮನಸ್ಸು ಮನೆಗಳಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ಥಾಟ್ಸೇ ಬರುತ್ತೆ. ಪಾಸಿಟಿವ್ ಥಾಟ್ಸ್ ಇದ್ದಾಗ ಯಾಕೆ ಸರ್ ಲಕ್ಷ್ಮಿ ಬರಲ್ಲ ನಮ್ ಜೊತೆ? 100%. ಅಲ್ಲ, ಆರೋಗ್ಯನೂ ಒಂದು ಲಕ್ಷ್ಮಿನೇ, ವಿದ್ಯೆನೂ ಒಂದು ಲಕ್ಷ್ಮಿನೇ. ಪ್ರತಿ ಒಂದು ನಮ್ಮನೇಲಿ ಶಾಶ್ವತವಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಮಾಸ್ಟರ್ಸ್. ಹಾಗಾಗಿ ನಾಳೆ ಪ್ರತಿಯೊಬ್ರು ಇನ್ನು ಹೆಚ್ಚೆಚ್ಚಾಗಿ ಬನ್ನಿ, ನಿಮ್ಮ ಜೊತೆಲಿ ಇರೋರ್ನು ಕೂಡಿಸ್ಕೊಳ್ಳಿ ಧ್ಯಾನಕ್ಕೆ ಅಂತ ಹೇಳ್ತಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ರು ಓಕೆ ಅಂತ ಹೇಳಿದ್ದಾರೆ, ಎಲ್ರು ಹ್ಯಾಂಡ್ ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಳ್ಳೆ ಒಂದು ಸಮಯವನ್ನ, ಅದ್ಭುತವಾದ ಸಮಯವನ್ನ ನಮ್ ಜೊತೆ ಕೂತ್ಕೊಂಡು ನಾವೆಲ್ಲ ವಿಡಿಯೋಗಳು ಆನ್ ಮಾಡಿದವರು ಯಾರ್ಯಾರು ಹೇಗೆ ತಪ್ಪು ಮಾಡಿದೀವಿ, ಎಲ್ಲಿ ತಿದ್ಕೊಳ್ಬೇಕು ಅನ್ನೋದನ್ನ ಕರೆಕ್ಷನ್ ಮಾಡ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಗೂವೆ ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾವೆಲ್ಲರೂ ಸೇರಿ ಒಂದು ಚಪ್ಪಾಳೆ ಮೂಲಕ ಅವ್ರಿಗೆ ಒಂದು ಕೃತಜ್ಞತೆನ ಸಲ್ಲಿಸ್ತಾ ಈ ಪ್ರೋಗ್ರಾಮ್ ನ ಸಂಪನ್ನ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು. ಮತ್ತೆ 3 ಗಂಟೆಗೆ ಭೇಟಿ ಆಗೋಣ ಮಾಸ್ಟರ್ಸ್.